ಬಣದವರ ವಾಗ್ದಾಳಿ ಈಗ ಮುಂದುವರಿತಾ ಇದೆ. ಯಾರ್ಯಾರು ಅವರ ಗುಂಪಿನಲ್ಲಿ ಕಾಣಿಸ್ಕೊಂಡಿದ್ರು, ಕುಮಾರ್ ಬಂಗಾರಪ್ಪ ಕೂಡ ಈಗ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಬಂದ ತಕ್ಷಣ ಹೆದರ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಅವರ ಪ್ರಕಾರ. ಮತ್ತು ಹೊಂದಾಣಿಕೆಯ ಕೊರತೆ ಇದೆ. ಪಬ್ಲಿಕ್ ಟಿವಿಗೆ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ನನ್ನ ಸಹೋದರಿಯನ್ನ ವಿರೋಧಿಸಿ ವಿಜೇಂದ್ರ ಸಹೋದರರನ್ನ ಗೆಲ್ಲಿಸಿದೆ. ಅಂದರೆ ಗೀತಾ ಶಿವರಾಜ್ ಕುಮಾರ್ ನಿಂತಿದ್ರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ, ಇದನ್ನು ಲೆಕ್ಕಿಸದೆ ಅವರು ನನ್ನ ಕಾರ್ಯಕರ್ತರನ್ನ ಉಚ್ಚಾಟಿಸಿದ್ದಾರೆ. ವಕ್ಫ್ ಹೋರಾಟದ ವಿಚಾರದಲ್ಲಿ ನಮ್ಮನ್ನು ವಿಜೇಂದ್ರ ಬೆಂಬಲಿಸಬೇಕಾಗಿತ್ತು. ಪಕ್ಷದ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಯತ್ನಾಳ್ ಸಮರ್ಥರಿದ್ದಾರೆ, ಅವರು ಕೊಡ್ತಾರೆ ಅಂತ ಬೆಳಗಾವಿನಲ್ಲಿ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಚೆನ್ನಾಗಿಲ್ಲ, ಎಲ್ಲವೂ ಚೆನ್ನಾಗಿಲ್ಲ ಅಂಥೇಳಿ ಎರಡು ಮನೆಗಳಿಂದ ಪಟಾಪಟಿ ನಡೀತಾ ಇರುವಂಥದ್ದು, ಜಟಾಪಟಿ ನಡೀತಾ ಇರುವಂಥದ್ದು. ಎಲ್ಲ ವಿಚಾರವಾಗಿ ವಫ್ತ್ ಬೋರ್ಡ್ ಏನು ಒಂದು ಪ್ರತಿಭಟನೆ ನಡೆದ ಅದೇ ಕಾರಣವಾಯ್ತಾ ಅಥವಾ ಇನ್ಯಾವುದು ಬೇರೆ ಕಾರಣ, ಎಲ್ಲ ವಿಚಾರವಾಗಿ ಮಾತಾಡೋಕ್ಕೆ ಚಲನಚಿತ್ರ ನಟರು ಹಾಗೂ ಬಿಜೆಪಿಯ ಯುವ ನಾಯಕರಂತ ಕುಮಾರ್ ಬಂಗಾರಪ್ಪ ಅವ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಏನು ಸಂಘಟನೆ ಸಂಘಟನೆ ಚೆನ್ನಾಗಿದೆ ಬಿಜೆಪಿದು. ಮುಂದಿನ ಅವಧಿಗೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಮ್ಮ ವತಿಯಿಂದ ಹಾಗೇ ಆಗುತ್ತೆ ಮತ್ತು ಬಿಜೆಪಿ ಸರ್ಕಾರ ಮುಂದಿನ ಅವಧಿಗೆ ಬದ್ದೇ ಬರುತ್ತೆ. ಬಹುತೇಕ ಶಿವಮೊಗ್ಗ ಜಿಲ್ಲೆ ಅಂತಂದರೆ ವಿಶೇಷವಾಗಿ ಅದು ರಾಜಕಾರಣದಲ್ಲಿ ವಿಶೇಷ ಛಾಪನ್ನು ಮೂಡಿಸಿರುವಂಥ, ಈಗಲೂ ಕೂಡ ಶಿವಮೊಗ್ಗ ಜಿಲ್ಲೆಯಿಂದನೇ ಸಂಘರ್ಷ ಆರಂಭವಾಗಿದೆ. ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಸ್ವಲ್ಪ, ಶಿವಮೊಗ್ಗ ಜಿಲ್ಲೆ ಮುಂಚೆಯಿಂದನೂ ಒಂದು ಸ್ವಲ್ಪ ರಾಜಕೀಯವಾಗಿ ಅದೊಂದು ಮೇಲ್ದರ್ಜೆಯಲ್ಲೇ ಇದೆ. 4 ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು. ಹೋರಾಟದ ನೆಲ, ಗೇಣಿ ಹೋರಾಟದ್ದು, ರೈತರು ಹೋರಾಟದ್ದು, ಇವತ್ತಿನ ಬಗರುಕುಂ ಹೋರಾಟದ ವಿಚಾರವಾಗಿ ಮತ್ತು ನೀರಾವರಿ ಯೋಜನೆಗಳು ಘರ್ಷಣೆ ಮತ್ತು ಸವಲತ್ತುಗಳು ಎರಡೂ ಕೂಡ ಕೊಟ್ಟಿರ್ತಕ್ಕಂಥ ಜಾಗ ಇದೆಲ್ಲವೂ ಕೂಡ. ಮಲೆನಾಡು ಒಂದು ಸ್ವಲ್ಪ ಪ್ರಸಿದ್ಧನೇ. ಸಂಘರ್ಷ ಅಂತೇಳಿ ನಾನು ಹೇಳೋದಿಲ್ಲ, ಆದರೆ ರಾಜಕೀಯವಾಗಿ ಕೆಲವು ವಿಚಾರಧಾರೆಗಳು ಪುಂಖಾನುಪುಂಖವಾಗಿ ಅಲ್ಲಿಂದ ಬರ್ತದೆ. ಹಾಗಾಗಿ ಆ ರೀತಿಯ ವಾದ ಬಿ ಜೆ ಪಿಯಲ್ಲೂ ಕೂಡ ಬಂದಿದೆ. ಅದನ್ನು ನಮ್ಮ 4 ಗೋಡೆಯ ಮಧ್ಯದಲ್ಲಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ವರಿಷ್ಠರು ಮತ್ತು ರಾಜ್ಯದ ನಾಯಕರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವ್ರ ಜೊತೆಗೆ ತಾವೆಲ್ಲ ಇದ್ದೀರಿ, ನಿಮ್ಮ ಈ ಒಂದು ಯತ್ನಾಳ್ ಜೊತೆ ತಾವು ಹಿಂದಿದ್ದೀರಿ. ನಿಮ್ಮ ಹಿಂದುಗಡೆ ಭಾಳಷ್ಟು ಜನ ಇದ್ದಾರೆ. ಅವರು ಏನು ಹೇಳಿದ್ರೆ ಮುನ್ನೆಲೆಗೆ ಬರಲ್ಲ, ಆದರೆ ನಾವು ಹಿಂದುಗಡೆಯಿಂದ ನಿಮಗೆ ಸಪೋರ್ಟ್ ಮಾಡ್ತಂಥ ವಿಚಾರ ಕೂಡ ಹೇಳಿದರು ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರ ಇಟ್ಟುಕೊಂಡು ಇವತ್ತು ಯತ್ನಾಳ್ ಅವರಿಗೆ ನೋಟಿಸನ್ನು ನೀಡಿದ್ದಾರೆ, ಏನು ಹೇಳ್ತಾರೆ? ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಚಾರ ಏನಿದೆ ಅದರ ಡೀಟೇಲ್ಸು ನನಗೆ ಗೊತ್ತಿಲ್ಲ. ಅದು ಯತ್ನಾಳ್ ಅವರಿಗೆ ಸಮರ್ಥರಾಗಿದ್ದಾರೆ, ಅವರು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇದೆ. ಮತ್ತು ಯಾವ ಉದ್ದೇಶಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ, ರಾಜಕೀಯವಾಗಿ ಕೊಟ್ಟಿದ್ದಾರಾ ಅಥವಾ ವಕ್ಫ್ ವಿಚಾರವಾಗಿ ಕೊಟ್ಟಿದ್ದಾರಾ, ರೈತರ ವಿಚಾರವಾಗಿ ಕೊಟ್ಟಿದ್ದಾರಾ, ಇದನ್ನೆಲ್ಲದನ್ನು ಅವರು ನೋಡ್ಕೊಳ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಯತ್ನಾಳ್ ಅವರ ನಾಯಕತ್ವವನ್ನು ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಸಿದ್ದೇಶ್ ಅವರು ಮತ್ತು ನಮ್ಮ ಶಾಸಕ ಮಿತ್ರರು ಚಂದ್ರಪ್ಪನವರು, ಇವರೆಲ್ಲರೂ ಕೂಡ, ಹರೀಶ್ ಅವರಿದ್ದಾರೆ ಮತ್ತು ಭಾಳಷ್ಟು ಜನ ಥ್ರೂಔಟ್. ಆಮೇಲೆ ಇದ್ರದ್ದು ಸಂಘಟನೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇವಾಗ ಬರೀ ವಕ್ಫಿಗೆ ಮಾತ್ರ ಮಾಡಲಿಲ್ಲ. ನಾವು ಇನ್ಫ್ಯಾಕ್ಟು ಅದನ್ನು ಮೂಡಕ್ಕೆ ರೆಡಿ ಮಾಡ್ಕೊಂಡ್ವಿ. ಮೂಡ ಅವರು ಪಾದಯಾತ್ರೆ ಒಂದೇ ಸರಿಗೆ ತಕ್ಷಣ ಯಾರಿಗೂ ಹೇಳಲಿಲ್ಲ, ನಮ್ಮ ಯಾರಿಗೂ ಇದು ಮಾಡಲಿಲ್ಲ, ಅವರಷ್ಟೇ ಮಾಡ್ಕೊಂಡು ಹೋಗಿದ್ರು. ಅದು ಒಂದು ರೀತಿ ಆಯಿತು. ವಾಲ್ಮೀಕಿದು ನಾವು ಇಲ್ಲೇ ಬೆಳಗಾಂನಲ್ಲಿ ಶುರು ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ. ಬಟ್ ಅಲ್ಟಿಮೇಟಿವಾಗಿ ನಾವು ಪಾದಯಾತ್ರೆಯನ್ನು ಅವ್ರ ಕೇಂದ್ರ ಸರ್ಕಾರಕ್ಕೆ ನಾವು ಪರ್ಮಿಷನ್ ಕೇಳಿದ್ವಿ. ಅವರು ಇಲ್ಲ, ನಾವು ಕೊಡೋವರೆಗೂ ನೀವು ಮುಂದುವರಿಬೇಡಿ ಅಂದಿದ್ರು. ಇದು ಮಾಡಿದ್ವಿ. ವಕ್ಫಿನ ಹೋರಾಟದಲ್ಲಿ ಅದು ಯತ್ನಾಳ್ ಅವರು ವಿಜಯಪುರದಲ್ಲಿ ಅದನ್ನು ಏನು ಶುರು ಮಾಡಿದರು, ಕೇಂದ್ರದ ಸಚಿವರು ಮತ್ತು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಬಂದು ಭಾಗವಹಿಸಿದರು. ಮತ್ತು ಇವತ್ತಿನವರೆಗೂ ನಮಗೆ ಯಾವುದೇ ಥರವಾದ ಅಡೆತಡೆಗಳು ಕೇಂದ್ರ ಮತ್ತು ರಾಜ್ಯದಿಂದ ಎಲ್ಲೂ ಕೂಡ ಇಲ್ಲ. ಇದನ್ನು ಮುಂದುವರಿಸಬೇಕು ಸಂಘಟನೆ ಅಂತೇಳಿ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದಾಗಲಿಂದ ಎಲ್ಲೋ ಒಂದು ಕಡೆ ಸಮನ್ವಯ ಕೊರತೆ ಕಂಡು ಬರ್ತಾ ಇದೆಯಾ? ನಾಯಕತ್ವದಲ್ಲಿ ಸಮನ್ವಯತೆ ಬಹಳ ಬೇಕು. ಒಂದಿಷ್ಟು ಪ್ರಬುದ್ಧತೆ ವಿಚಾರ ಇಟ್ಕೊಂಡು ಎಲ್ಲರನ್ನೂ ಕೂಡ ಒಟ್ಟಾಗಿ ಒಂದಾಗಿ ತಗೊಳ್ಕೊಂಡು ಹೋಗಬೇಕು ಅನ್ನೋ ವಿಚಾರದಲ್ಲಿ ವಿಜೇಂದ್ರ ಎಲ್ಲಾದರೂ ಎಡವಿದಿರಾ ಅಂತ? ಅದು ಹೌದು, ಸತ್ಯದ ಮಾತದು. ಯಾಕಂದರೆ ನಮ್ಮ ಜಿಲ್ಲೆಗಳಲ್ಲೇ ನಮ್ಮನ್ನು ಯಾರು ಅವರು ಕೇಳಲಿಲ್ಲ. ಇವತ್ತಿನವರೆಗೂ ನಮ್ಮನ್ನು ಯಾವ ವಿಚಾರವಾಗೂ ಮಂಡಲದ ಸಮಸ್ಯೆಗಳಿಗೂ ಕೂಡ ಕೇಳಲಿಲ್ಲ, ಜಿಲ್ಲಾ ಸಮಸ್ಯೆಗಳು ಕೂಡ ಕೇಳ್ತಾ ಇಲ್ಲ. ರಾಜ್ಯದ ಸಮಸ್ಯೆಗಳಲ್ಲೂ ಕೂಡ ನಮ್ಮ ಪದಾಧಿಕಾರಿಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ಒಂಥರ ಒಂದು ಗುಂಪನ್ನೇ ಮಾಡ್ಕೊಂಡ್ರೆ ಹೊರತು ಅದನ್ನು ಯಾವುದೇ ರೀತಿಯಾಗಿ ಇದನ್ನು ಮಾಡ್ಕೊಂಡಿಲ್ಲ ಅಂಥೇಳಿ ನನಗನ್ನಿಸಿದೆ ವೈಯಕ್ತಿಕವಾಗಿ. ಹಾಗಾಗಿ ಅದು ಏನೋ ಒಂದು ಇನ್ನೂ ಕೂಡ ಆ ಒಂದು
ಮೆಚುರಿಟಿ ಇನ್ನೂ ಅವರಿಗೆ ಬರಲಿಲ್ಲ ಅಂತೇಳಿ ಅನಿಸುತ್ತೆ. ಈ ಒಂದು ವಿಚಾರವಾಗಿ ಯಡಿಯೂರಪ್ಪನವ್ರು ತಮ್ಮನ್ನು ಬಿ ಜೆ ಪಿಗೆ ಕರ್ಕೊಂಡು ಬರ್ತಾರೆ, ಭಾಳಷ್ಟು ಆದರ ಆಮಂತ್ರಣ ಕೊಡ್ತಾರೆ, ಎಲ್ಲವೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಋಣವನ್ನು ತೀರಿಸಲು ತಾವು ಏನು ಮಾಡಿದ್ರಿ ಅಂತಂದರೆ ರಾಘವೇಂದ್ರ ಅವರನ್ನ ಗೆಲ್ಲಿಸಿರಿ. ಸಹೋದರರನ್ನ ಗೆಲ್ಲಿಸಿದ್ರು ಕೂಡ ಇನ್ನೊಬ್ಬ ಸಹೋದರ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ, ನಿಮ್ಮ ಆಪ್ತರಿದ್ದ ಕೆಲವೊಂದು ಜನರನ್ನ ಎಕ್ಸ್ಪೆಲ್ ಮಾಡ್ತಾರೆ. ನಾವು ಆನೆಸ್ಟಾಗಿ ಯಡಿಯೂರಪ್ಪನವ್ರನ್ನ ನಾಯಕರಾಗಿ ನಂಬ್ಕೊಂಬಂದಿದ್ದಂಥವ್ರು. ಬಟ್ ಯಡಿಯೂರಪ್ಪನವರು ಯಾಕೆ ಅದನ್ನು ನಮ್ಮ ಸಮಸ್ಯೆಗಳನ್ನು ಸುಮಾರು ಒಂದು 7-8 ವರ್ಷಗಳಿಂದ ಆಲಿಸಿದ್ರು ಕೂಡ ಪರಿಹಾರವನ್ನು ಕಂಡುಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅದು ಒಂದು ಕಡೆಗೆ ಸಂಘಟನೆ ರೂಪದಲ್ಲೂ ಕೂಡ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅದು ಡಿಸ್ಟರ್ಬೆನ್ಸಸ್ ಆಯಿತು. ಪ್ಲಸ್ 5 ಗ್ಯಾರಂಟಿ ಇವೆಲ್ಲವೂ ಕೂಡ ಲೋಕಲ್ ಇಶ್ಯೂಸು ಇದೆಲ್ಲವೂ ಕೂಡ ನಮ್ಮ ಪರಾಭವಕ್ಕೆ ಅದು ಬಂದಿತ್ತು. ತದನಂತರ ಯಡಿಯೂರಪ್ಪನವರು ಅನೇಕ ಸಂದರ್ಭದಲ್ಲಿ ನಾವು ಇದನ್ನು ವಿನಂತಿ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ಕೊಡ್ಲಿಲ್ಲ. ಆದರೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವರೇ ಖುದ್ದಾಗಿ ನಮ್ಮನ್ನು ಬರಮಾಡಿಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ನಮ್ಮನ್ನು ಇಲ್ಲ ನೀವು ಮಂದಿ ನಿಂತ್ಕೊಂಡು ಈ ಚುನಾವಣೆಗಳನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ವಿನಂತಿ ಮಾಡಿಕೊಂಡು ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಾಯಕರುಗಳು ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಅದನ್ನು ಚುನಾವಣೆಯನ್ನು ಸಾಮೂಹಿಕವಾಗಿ ನಡೆಸಿದ್ವಿ. ನಮ್ಮ ಕ್ಷೇತ್ರದಲ್ಲಿ ನಾವು ಸುಮಾರು 18,000 ಅವರಿಗೆ ಲೀಡ್ ಕೊಡ್ತಕ್ಕಂಥ ಕೆಲಸನೂ ಕೂಡ ನಮ್ಮಿಂದ ಎಲ್ಲರಿಂದನೂ ಆಯಿತು. ತಮ್ಮ ಸಹೋದರಿಯನ್ನು, ತಮ್ಮ ಒಡ ಹುಟ್ಟಿದವರನ್ನ ಬಿಟ್ಟು ಅದರಲ್ಲಿ ವಿಶೇಷವಾಗಿ ತಾವು ಪಕ್ಷವನ್ನು ನೋಡಿದ್ರಿ, ಕುಟುಂಬವನ್ನು ನೋಡಲಿಲ್ಲ. ನಾವು ಅದಕ್ಕೆ ಹೇಳೋದು, ಒಂದೊಂದು ಸರಿ ನಾವು ರಾಜಕಾರಣದಲ್ಲಿ ನಮ್ಮ ಅಪ್ಪವರು ತಂದೆ ಮಗ ಅಂತಲೂ ನೋಡಲಿಲ್ಲ. ಅವರು ರಾಜಕೀಯವಾಗಿ ಬದ್ಧತೆಯನ್ನು ತೋರಿಸಿ ಅವರೇ ನಿಂತ ರಾಜಕೀಯದ ಅವರು ವೈಯಕ್ತಿಕವಾಗಿ ನನ್ನ ವಿರುದ್ಧ ಮಾಡಲಿಲ್ಲ, ಬಟ್ ರಾಜಕಾರಣದಲ್ಲಿ ತೀರ್ಮಾನ ಮಾಡಿದರು. ಅದೇ ವಾದವನ್ನು ನಾನು ಕೂಡ ಇಲ್ಲಿ ಇಟ್ಕೊಂಡಿದ್ದೆ. ನಾನು ಪಕ್ಷದ ಚಿಹ್ನೆಯಲ್ಲಿದ್ದೀನಿ, ಪಕ್ಷಕ್ಕೆ ನಾನು ಯಾವತ್ತೂ ಕೂಡ ದ್ರೋಹ ಬಗೆಯಬಾರ್ದು, ಪಕ್ಷದ ಚೌಕಟ್ಟಿನಲ್ಲಿ ನಾನು ಇರಬೇಕು ಅಂತ ಹೇಳಿ BJPಯ ಪರವಾಗಿ ನಾನು ಅವತ್ತು ಚುನಾವಣೆ ಮಾಡಿದೆ. ನನ್ನ ತಂಗಿ ಅಥವಾ ನನ್ನ ತಮ್ಮ ನನ್ನ ಭಾವನೆ ವಿರುದ್ಧವಾಗಿ ನಾನು ಮಾಡಲಿಲ್ಲ. ಬಟ್ ಅವರು ಕ್ಯಾಂಡಿಡೇಟ್ ಕಾಂಗ್ರೆಸ್ನವರಾಗಿದ್ದರು, ಕಾಂಗ್ರೆಸ್ಸಿನ ವಿರುದ್ಧವಾಗಿ. ಮನೆಯಲ್ಲಿ ಒತ್ತಡ ಇತ್ತ ನೀವು ಇಲ್ಲ, ನನಗೆ ರಾಜಕೀಯವಾಗಿ ಇವತ್ತಿನವರೆಗೂ ನಮ್ಮ ರಾಜಕೀಯ ಹೊಸಲೊಳಗೆ ತಂದೆಯವರು ತರಲಿಲ್ಲ, ನಾವು ತಗೊಂಡು ಹೋಗಿಲ್ಲ. ಮನೆಯೊಳಗೆ ನಾವು ರಾಜಕಾರಣ ತುಂಬ ಕಡಿಮೆ, ಮಾತನಾಡೋದೇ ತುಂಬ ಕಡಿಮೆ. ಒಟ್ಟಾರೆ ಈ ಒಂದು ಏನು ಜಟಾಪಟಿ ಜಂಜಾಟ, ಈ ಅಶ್ವಮೇಧ ಕುದುರೆ ಕಟ್ಟೋರು ಯಾರು ಸರ್? ಹೆಂಗೆ ಅಶ್ವಮೇಧ ಕುದುರೆನ ಯಾರು ಕಟ್ತಾರೋ ಅವ್ರು ಯುದ್ಧಕ್ಕೆ ನಿಲ್ಲಬೇಕಾಗತ್ತೆ. ಇವಾಗ ನಮ್ಮ ಈ ಅಶ್ವಮೇಧ ವಕ್ಫ್ ಏನಿದೆ, ಇದೊಂದು ಅಶ್ವಮೇಧದ ಯಜ್ಞ, ಇದು ಹೋರಾಟ, ಇದೊಂದು ತಾರ್ಕಿಕ ಹಂತಕ್ಕೆ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದರಲ್ಲಿ ಮಧ್ಯ ಅಲ್ಲಲ್ಲೇ ಈ ಥರದ ಯುದ್ಧಗಳು, ಸಣ್ಣದು ಬರ್ಬೋದು ದೊಡ್ಡದು ಬರ್ಬೋದು, ಯುದ್ಧಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ, ಮಾಡ್ತೀವಿ. ನಾವು ಮಾಜಿ ಮುಖ್ಯಮಂತ್ರಿಗಳ ಚಿರಂಜೀವಿ, ಅವರು ಕೂಡ ಮಾಜಿ ಮುಖ್ಯಮಂತ್ರಿಗಳ ಮಗ. ಎಲ್ಲೋ ಒಂದು ಕಡೆ ಈ ಥರ ಒಂದು ಸಂಘರ್ಷ ಆಗ್ತಾ ಇರುವಂಥದ್ದು, ಹೋರಾಟ ಆಗ್ತಾ ಇರುವಂಥದ್ದು ರಾಜ್ಯದ BJPಯಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಥವಾ ತಮ್ಮ ಫಾಲೋವರ್ಸ್ಗಳಿಗೆ ಎಲ್ಲೊಂದು ಕಡೆ ಮುಜುಗರ ತರಲ್ವಾ ಸರ್? ಹೌದು, ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿದ್ದಾರೆ, ನಾವು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ನಾವು ಅದೇ ಜಿಲ್ಲೆಯಿಂದ ಬರ್ತಿದ್ದೀವಿ. ಅದನ್ನು ಶಿವಮೊಗ್ಗ ಜಿಲ್ಲೆ ಒಳಗೇ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಜ್ಯದೊಳಗೆ ಇರ್ತಕ್ಕಂಥ ಸಮಸ್ಯೆಯನ್ನು ರಾಜ್ಯದೊಳಗೆ ಮಾಡ್ತಕ್ಕಂಥ ಕೆಲಸ ಅವರು ಮಾಡಬೇಕಾಗಿದೆ. ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ವರಿಷ್ಠರ ಮೇಲೆ ನಾವು ಇಟ್ಟಿದ್ದೀವಿ. ಕಡೆಯದಾಗಿ ತಮ್ಮ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೋದಾ ಅಥವಾ ಬದಲಾವಣೆ ಆಗುತ್ತಾ? ಎಲ್ಲ ಊಹಾಪೋಹಗಳು ನಡೀತಾ ಇರುವಂಥದ್ದು. ತಮ್ಮ ಗಟ್ಸ್ ಫೀಲಿಂಗ್, ತಮ್ಮ ಏನು ಹೇಳ್ತಾ ತಮ್ಮ ವಿಚಾರ ಏನು? ರಾಜ್ಯದಲ್ಲಿ ಇವತ್ತಿನವರೆಗೂ ಅದು ಹೆಚ್ಚು ಕಡಿಮೆ ಕೊಟ್ಟಿರ್ತಕ್ಕಂಥದ್ದು ಪಾರ್ಲಿಮೆಂಟ್ವರೆಗೂ ಅಂತ ಹೇಳಿಬಿಟ್ಟು ಒಂದು ಆ್ಯಡಾಕಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಐ ಥಿಂಕ್ ಅವರು ಇವಾಗೇನು ಸಂಘಟನೆ ಇದು ಚುನಾವಣೆಗಳು, ಆಂತರಿಕವಾಗಿರ್ತಕ್ಕಂಥ ಚುನಾವಣೆಗಳು ಪ್ರಜಾಪ್ರಭುತ್ವ ಪಕ್ಷದ ನಡೀತಾ ಇದೆ, ಅದನ್ನು ನೋಡ್ಕೊಂಬಿಟ್ಟು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರು ಮಾಡೋ ಟೈಮ್ನಲ್ಲಿ ಅದು ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದು ಏನಾಗುತ್ತೆ ಅಂದರೆ ಬಂಗಾರಪ್ಪರು ಹೇಳೋ ಪ್ರಕಾರ ಎಲ್ಲೋ ಒಂದು ಕಡೆ ಬದಲಾವಣೆ ಇದೆ, ಯಾಕಂದರೆ ಪ್ರಭುತ್ವ ಇರುವಂಥದ್ದು ಮತ್ತು ಒಂದು ಸಮನ್ವಯ ಕೊರತೆ ಕಂಡು ಬರ್ತಾ ಇದೆ. ಆ ಒಂದು ವಿಚಾರದಲ್ಲಿ ನಾವು ವಿಜಯನಗರವನ್ನು ಅಪೋಸ್ ಮಾಡ್ತೇವೆ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ TV, ಬೆಳಗಾವಿ.